ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮೋಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇವೆಲ್ಲ ಡಿಸೈನ್ಗಳನ್ನ ನಿಮಗೆ ಆಲ್ರೆಡಿ ನಾನು ಯಾವ ರೀತಿಯಾಗಿ ಹಾಕೋದು ಅಂತೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಫಾಲ್ಸ್ನಲ್ಲಿ ನಾನು ಎಷ್ಟು ಡಿಸೈನ್ಸ್ಗಳನ್ನ ಹಾಕಿದ್ದೀನಿ ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಈ ಒಂದು ಫಾಲ್ಸ್ ಬಟ್ಟೆಯಲ್ಲಿ ಹಾಕಿರುವಂಥ ಎಲ್ಲ ಡಿಸೈನ್ಸ್ಗಳನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಎರಡು ಮಾತ್ರ ಅಪ್ಲೋಡ್ ಮಾಡಿಲ್ಲ, ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸದ್ಯದಲ್ಲೇ ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಡಿಸೈನ್ಸ್ಗಳನ್ನ ನೋಡೋಣ. ಎಷ್ಟು ಡಿಸೈನ್ಸ್ನ ಹಾಕಿದ್ದೀನಿ ಅಂತೇಳಿ ನಾನು ಈ ರೀತಿ ಬಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಪಿನ್ನ ಮಾಡಿ ಇಟ್ಕೊಂಡಿರ್ತೀನಿ. ಅದರಿಂದ ಡಿಸೈನ್ಗಳು ಆ ಕಡೆ ಈ ಕಡೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಒಂದು ಕಡೆಯಿಂದ ನಿಮಗೆ ಡಿಸೈನ್ಸ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಫಾಲ್ಸ್ ಬಟ್ಟೆಗೆ ನಾನು ಹಾಕಿರುವಂಥ ಡಿಸೈನ್ ಅಂದರೆ ಈ ಬೇಬಿ ಕುಚ್ಚು ಡಿಸೈನ್ಸ್ಗಳು. ಈ ಡಿಸೈನ್ಸ್ಗಳನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಬಿ ಕುಚ್ಚು ಅಥವಾ ಈ ರೀತಿ ಬೀಡ್ಸನ್ನು ಯೂಸ್ ಮಾಡಿದ್ರೆ 250 to ಅರೌಂಡ್ 300 ಚಾರ್ಜಸನ್ನು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಲರನ್ನು ಡಬಲ್ ಅಥವಾ ತ್ರಿಬಲ್ ಕಲರ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡಿದರೆ ಒಂದು ಸ್ವಲ್ಪ ಪ್ಲೇಸಸನ್ನು ನೋಡಿಕೊಂಡು ಚಾರ್ಜಸನ್ನು ಮಾಡ್ಕೊಳ್ಳಿ. ಹಾಗೆ ಕಸ್ಟಮರು ಸಹ ಯಾವ ರೀತಿ ಇದ್ದಾರೆ ಅನ್ನೋದನ್ನ ಸಹ ನೀವು ಗಮನದಲ್ಲಿಟ್ಟುಕೊಂಡು ಚಾರ್ಜಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಈ ರೀತಿ ಇದೇ ಒಂದು ಬಟ್ಟೆಯಲ್ಲಿ ನಾನು ಬೇಬಿ ಕುಚ್ಚು ಡಿಸೈನ್ಸ್ನ ಹಾಕಿದ್ದೀನಿ, ಹಾಗೆ ಸೆಮಿ ಬ್ರೈಡಲ್ ಕುಚ್ಚು ಡಿಸೈನ್ಸ್ಗಳನ್ನು ಸಹ ಹಾಕಿದ್ದೀನಿ. ಇಷ್ಟು 10 ರೀತಿಯ ಬೇಬಿ ಕುಚ್ಚು ಹಾಕಿದ್ದೀನಿ. ಈ ರೀತಿ 10 ಬೇಬಿ ಕುಚ್ಚುಗಳನ್ನ ಹಾಕಿರುವಂಥ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಆಗಿದೆ. ಇವಾಗ ನೆಕ್ಸ್ಟು ಇದೊಂದು ಸೆಮಿ ಬ್ರೈಡಲ್ ಕುಚ್ಚು ಡಿಸೈನು. ಈ ರೀತಿ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಅಂತೂ ಡಿಸೈನು ಸಿಂಗಲ್ ಸ್ಟೆಪ್ನಲ್ಲಿ ಯಾರು ಬೇಕಾದರೂ ಹಾಕ್ಕೋಬೋದು. ನಾನು ಈ ರೀತಿ ಹಾಕಿ ಇಲ್ಲಿ ಕುಚ್ಚಿಗೆ ಒಂದು ಬೀಡನ್ನು ಹಾಕ್ಕೊಂಡು ಕಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಗೇನೂ ಕುಚ್ಚು ಕಟ್ಕೋಬೋದು. ನೆಕ್ಸ್ಟ್ ಬಂದು ಈ ರೀತಿ ಇಲ್ಲ ಬೇಬಿ ಕುಚ್ಚಿದು ಡಿಸೈನ ನಾನು ಸ್ವಲ್ಪ ಕೆಳಗಡೆ ಶೇಪ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಫ್ಲವರ್ ಪೆಟಲ್ ಡಿಸೈನ್ದು. ಇದು ಸಹ ಸಿಂಗಲ್ ಸ್ಟೆಪ್ನಲ್ಲೇ ಹಾಕುವಂಥ ಡಿಸೈನು. ಈ ಡಿಸೈನ್ಗೆ ನೀವು 300 ಚಾರ್ಜನ್ನು ಮಾಡ್ಕೋಬೋದು. ಈ ಡಿಸೈನ್ಗೆ ನೀವು 300 to 350 ಚಾರ್ಜಸನ್ನು ಮಾಡ್ಕೋಬೇಕಾಗುತ್ತೆ. ಈ ಡಿಸೈನಲ್ಲಿ ಸ್ವಲ್ಪ ವರ್ಕ್ ಇರುತ್ತೆ. ನೆಕ್ಸ್ಟು ಈ ಒಂದು ಡಿಸೈನು ದುಪ್ಪಟಗಳಿಗೆ ಹಾಕ್ಕೋಬೋದು. ಹಾಗೆ ನೀವು ಕುಚ್ಚು ಬೇಡ ಅನ್ನೋವಂಥ ಕಸ್ಟಮರ್ಗೂ ಸಹ ಹಾಕಿ ಕೊಡ್ಬೋದು. ತುಂಬ ಬೇಗನೆ ಮುಗಿದು ಹೋಗುತ್ತೆ. ಈ ಡಿಸೈನ್ನ ವಿಡಿಯೋ ಮಾಡಿದ್ದೀನಿ, ನಾನು ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಬಂದು ಈ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನು. ಇದನ್ನು ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ. ಈ ಡಿಸೈನ್ಗೆ ನೀವು ಪ್ರೈಸ್ ಬಂದು 300 to 350 ಅರೌಂಡ್ ಚಾರ್ಜಸನ್ನು ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಈ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ಸಹ ವಿಡಿಯೋ ಅಪ್ಲೋಡ್ ಆಗಿದೆ, ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ. ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಫ್ರೆಂಡ್ಸ್. ಕುಚ್ಚುಗಳು ಈ ರೀತಿ ಸ್ವಲ್ಪ ಮುದ್ದೆ ಮುದ್ದೆ ಆಗಿಬಿಡುತ್ತೆ ನಾವು ಎತ್ತಿಡುವಾಗ. ಇದಕ್ಕೆ ಏನಿಲ್ಲ, ನೀವು ಈ ರೀತಿ ಕುಚ್ಚುಗಳು ಸ್ವಲ್ಪ ಶೇಪ್ ಹಾಳಾದಾಗ ಏನು ಮಾಡಬೇಕು ಅಂತೇಳಿ ನಾನು ಇವಾಗ ನೆಕ್ಸ್ಟ್ ತಿಳಿಸ್ತೀನಿ. ಈ ರೀತಿ ಕುಚ್ಚುಗಳದ್ದು ಶೇಪ್ ಹಾಳಾದಾಗ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಒಂದು ಬಟ್ಲಿನಲ್ಲಿ ನೀರು ತೊಗೊಂಡು ಕೈಗೆ ನೀರನ್ನು ಅದ್ದಿ ಈ ರೀತಿ ಕುಚ್ಚುಗಳನ್ನ ಸ್ವಲ್ಪ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಕುಚ್ಚುಗಳನ್ನೋದು ಸೇಮ್ ನೀಟಾಗಿ ನಾವು ಐರನ್ ಮಾಡಿದಾಗ ಯಾವ ರೀತಿಯಾಗಿರುತ್ತೋ ಅದೇ ರೀತಿ ಆಗುತ್ತೆ. ನಾನಿಲ್ಲೇ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ, ಆಮೇಲೆ ಮಾಡ್ಕೊಳ್ತೀನಿ. ನೀವು ಸೀರೆದ ಏನಾದರೂ ಕುಚ್ಚು ಹಾಳಾಗಿದ್ದರೆ ಆ ರೀತಿ ಮಾಡ್ಕೋಬೋದು. ಅದೊಂದು ಟಿಪ್ ಅಂತ ಹೇಳ್ಬೋದು. ನೀವಿಲ್ಲೇ ಈ ರೀತಿ ಕುಚ್ಚು ಹಾಳಾದಾಗ ನೀರನ್ನಾದರೂ ಯೂಸ್ ಮಾಡಿ ಅಥವಾ ಸ್ವಲ್ಪ ಗ್ಲೂವನ್ನಾದರೂ ಸಹ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ಶೇಪ್ನ ಸರಿ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಈ ಡಿಸೈನು ಕೇವಲ 1 ಗಂಟೆ ಒಳಗಡೆ ಈ ಡಿಸೈನ್ನ ಹಾಕ್ಬೋದು. ಈ ಡಿಸೈನ್ಗೆ ಪ್ರೈಸ್ ಬಂದು ನೀವು 300 ಚಾರ್ಜಸನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪ್ಲೇಸನ್ನು ನೋಡಿಕೊಂಡು ಮಾಡ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ. ಇಷ್ಟು ಡಿಸೈನ್ಸು ನಾನು ಒಂದು ಕಡೆ ಫಾಲ್ಗೆ ಹಾಕಿರುವಂಥದ್ದು. ಫಾಲ್ನಲ್ಲಿ 2 ಸೈಡ್ ಇರುತ್ತೆ ಅಲ್ವಾ, ನಾನು ಒಂದು ಕಡೆ ಇಷ್ಟು ಡಿಸೈನ್ಸ್ನ ಹಾಕಿದ್ದೀನಿ. ಇವಾಗ ಇನ್ನೊಂದು ಸೈಡ್ ಇರುವಂಥ ಡಿಸೈನ್ಸ್ಗಳನ್ನ ಹಾಗೆ ತೋರಿಸ್ಬಿಡ್ತೀನಿ ಈ ಕಡೆ ಇದ್ದಾನೆ. ನೆಕ್ಸ್ಟ್ ಬಂದು ಈ ಒಂದು ಡಿಸೈನು. ಈ ಒಂದು ಡಿಸೈನ ನಾನು 3 ಸ್ಟೆಪ್ನಲ್ಲಿ ಮಾಡಿದ್ದೀನಿ. ಈ ಒಂದು ಡಿಸೈನ್ದು ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋದಲ್ಲಿ ಈ ಡಿಸೈನು ಸಹ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಬಂದು ಸೆಮಿ ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್. ಈ ಡಿಸೈನ್ಗೆ ನೀವು 350 to 400 ಅರೌಂಡ್ ಚಾರ್ಜಸನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಕುಚ್ಚು ಬೇಡ ಅನ್ನೋರಿಗೆ ಈ ರೀತಿ ಡಿಸೈನ ನಾವು ಹಾಕ್ಕೊಡ್ಬೋದು.
ಇದೊಂದು ಮಿನಿ ಆರ್ಚ್ ಡಿಸೈನು, ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಈ ಒಂದು ಡಿಸೈನು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಸಿಂಗಲ್ ಸ್ಟೆಪ್ನಲ್ಲೇ ಹಾಕಿರ್ಬೋದು. ಈ ಡಿಸೈನ್ನ ನಾನು ಸಿಂಗಲ್ ಸ್ಟೆಪ್ನಲ್ಲೇ ಹಾಕಿದ್ದೀನಿ ಅಂದರೆ ಯಾರೂ ಸಹ ನಂಬಲ್ಲ. ನೀವು ಈ ಡಿಸೈನ್ ಬೇಕಿದ್ರೆ ಡಬಲ್ ಸ್ಟೆಪ್ನಲ್ಲೂ ಮಾಡ್ಕೋಬೋದು, ಸಿಂಗಲ್ ಸ್ಟೆಪ್ನಲ್ಲೂ ಮಾಡ್ಕೋಬೋದು. ನಾನು ಈ ಡಿಸೈನ್ನ ಸಿಂಗಲ್ ಸ್ಟೆಪ್ನಲ್ಲೇ ಮಾಡಿ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಈ ಡಿಸೈನ್ ಹಾಕ್ಬೋದು ಅಂತೇಳಿ. ನೀವು ಬೇಕಿದ್ರೆ ಇದಕ್ಕೆ ಕುಚ್ಚನ್ನು ಸಹ ಕಟ್ಕೋಬೋದು. ಈ ಡಿಸೈನ್ಗೆ ನೀವು 350 to 400 ಅರೌಂಡ್ ಚಾರ್ಜಸನ್ನು ಮಾಡ್ಕೋಬೋದು. ಇದೇ ರೀತಿ ರಿಂಗ್ ಬೀಡ್ಗೆ ಟೆಸಲ್ ಟೈಪ್ ಡಿಸೈನ್ನ ಮಾಡಿ ಸೀರೆಗೆ 2 ಇಂಚ್ ಗ್ಯಾಪ್ನಲ್ಲಿ ಅಟ್ಯಾಚ್ ಮಾಡಿದರೆ ಅದಕ್ಕೆ 600ವರೆಗೂ ಚಾರ್ಜಸನ್ನು ಮಾಡ್ತಾರೆ. ನಾವಿಲ್ಲಿ ಸಿಂಗಲ್ ಸ್ಟೆಪ್ನಲ್ಲೇ ಡಿಸೈನ್ನ ಕಂಪ್ಲೀಟ್ ಮಾಡೋದ್ರಿಂದ 350 to 400 ಚಾರ್ಜಸ್ ಮಾಡ್ಕೋಬೋದು. ಪ್ಲೇಸ್ನ ನೋಡಿಕೊಂಡು ಪ್ರೈಸ್ನ ಹೆಚ್ಚು ಕಡಿಮೆ ಸಹ ಮಾಡ್ಕೊಳ್ಳಿ. ಪರ್ಟಿಕ್ಯುಲರಾಗಿ ಪ್ರತಿಯೊಂದು ಡಿಸೈನ್ದು ಪ್ರೈಸನ್ನು ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಒಂದು ಸೆಮಿ ಬ್ರೈಡಲ್ ಡಿಸೈನು, ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನು. ನಾನಿಲ್ಲಿ 2 ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಈ ರೀತಿಯಾಗಿ 2 ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಹಾಗೆ ಡ್ರಮ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ, ಹಾಗೆ ಸ್ಮಾಲ್ ಶುಗರ್ ಬೀಡ್ಸನ್ನು ಸಹ ಯೂಸ್ ಮಾಡಿದ್ದೀನಿ. ಈ ಡಿಸೈನು ಸೀರೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಈ ರೀತಿ ಮಿನಿ ಆರ್ಚ್ ಡಿಸೈನ್, ಸಿಂಗಲ್ ಸ್ಟೆಪ್ನಲ್ಲೇ ಮಾಡುವಂಥ ಡಿಸೈನ್ಸ್ಗಳನ್ನೇ ಆಲ್ಮೋಸ್ಟ್ ಈ ಒಂದು ಬಟ್ಟೆಯಲ್ಲಿ ಹಾಕಿರೋದು ನಾನು ಆಲ್ಮೋಸ್ಟು. ಯಾಕಂದರೆ ನಾನು ಬಿಗಿನರ್ಸಿಗಾಗಿ ವೀಡಿಯೋಸ್ನ ಮಾಡ್ತಿದ್ದೀನಲ್ವ, ಹಾಗಾಗಿ ಆಲ್ಮೋಸ್ಟ್ ಸಿಂಗಲ್ ಸ್ಟೆಪ್ನಲ್ಲೇ ಹಾಕಿದ್ದೀನಿ. ಇನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾನು ಬ್ರೈಡಲ್ ಡಿಸೈನ್ಸ್ನ ಹಾಗೆ ಸೆಮಿ ಬ್ರೈಡಲ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಈ ಬಟ್ಟೆಯಲ್ಲಿ ಹಾಕಿರುವಂಥ ಆ 2 ಡಿಸೈನ್ಗಳನ್ನ ಬಿಟ್ಟರೆ ಪ್ರತಿಯೊಂದು ಡಿಸೈನ್ ಸಹ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನೇನು ತೋರಿಸಿದ್ವಲ್ಲ ಆ 2 ಡಿಸೈನ್ಗಳನ್ನ ಅಪ್ಲೋಡ್ ಮಾಡಿಲ್ಲ. ಒಂದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡಿಲ್ಲ, ಇನ್ನೊಂದು ಆಲ್ರೆಡಿ ವಿಡಿಯೋ ಇದೆ, ಅಪ್ಲೋಡ್ ಮಾಡಬೇಕಷ್ಟೆ. ಇಷ್ಟು ಕುಚ್ಚುಗಳನ್ನ ಹಾಕಿದ್ದೀನಿ, ಇದೊಂದು ವಿಡಿಯೋ ಮಾಡಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕುಚ್ಚು ಡಿಸೈನ್ಸ್ಗಳು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಅ ನೈಸ್ ಡೇ.